ನಾವು ಇವತ್ತಿನ ಒಂದು ಇಟ್ಕೊಂಡಿರುವಂಥ ಅಭ್ಯಾಸ ಏನಂದರೆ ಇದು ಚಕ್ರಧ್ಯಾನ. ಚಕ್ರಧ್ಯಾನ ಈಗಾಗಲೇ ಮಾಡಿದ್ದೀವಿ, ಆದರೆ ಅದರಲ್ಲಿ ಸ್ವಲ್ಪ ಸಲಹೆಗಳಿದೆ. ದಯವಿಟ್ಟು ಅದು ಪಾಲನೆ ಮಾಡ್ತಾ ಹೋದರೆ, ಅದು ಪಾಲನೆ ಮಾಡ್ತಾ ನೀವು ಧ್ಯಾನಕ್ಕೆ ಈ ಚಕ್ರ ಧ್ಯಾನಕ್ಕೆ ಹೋದರೆ ಅದ್ಭುತ ಫಲಿತದಲ್ಲಿ ಬರುತ್ತೆ. ಏನಂತಂದರೆ, ಚಕ್ರಧ್ಯಾನ ಮಾಡಿಸುವಾಗ ಅದು ಏನು ಏನಲ್ಲಿ ಅಲ್ಲಿ ಪದಗಳು ಬರ್ತಾ ಇರ್ತದೋ, ಧ್ವನಿ ಬರ್ತಾ ಇರ್ತದೋ, ಅದು ಹೇಳ್ತಾ ಇರ್ತೀವಿ. ಕುಂಡಲಿನಿ ಆರೋಹಣ ಅಂತಂದಮೇಲೆ ನೆಕ್ಸ್ಟ್ ಮೂಲಾಧಾರ ಅಂತ ಹೇಳ್ತಾರೆ ಅವರು. ಮೂಲಾಧಾರ ಅಂತ ಹೇಳುವಾಗ ನೀವೇನು ಮಾಡಬೇಕು, ಮೂಲಾಧಾರ ಸಂಬಂಧಿತ ಬಣ್ಣ ಏನಿದೆ, ಕಲರ್ ಏನಿದೆ, ಮತ್ತು ಅದಕ್ಕೆ ಮುದ್ರೆ ಏನಿದೆ, ಅದು ಹಾಕ್ಕೊಂಡು ಕೂತ್ಕೊಂಡೋಗಿ ಸಾಧ್ಯವಿದ್ರೆ ತುಂಬ ಉತ್ತಮ. ನೋಡ್ಕೊಳ್ಳಿ, ಅದು ನಾನು ತೋರಿಸ್ತಾ ಹೋಗ್ತೀನಿ. ಒಂದೊಂದು ಮುದ್ರಕ್ಕೆ ಏನೇನು ಮಾಡಬೇಕು ಅಂತ, ಒಂದೊಂದು ಚಕ್ರಕ್ಕೆ ಏನೇನು ಮಾಡಬೇಕಂತ ತೋರಿಸ್ತೀನಿ. ಸೊ ಯಾರ್ಯಾರು ಸಾಧ್ಯವಾಗುತ್ತೋ ಕಣ್ಣು ತೆರೆಯಬಾರ್ದು, ಆದರೆ ಕಣ್ಣು ತೆರೆಸಿ ಮತ್ತೆ ಚೇಂಜ್ ಮಾಡ್ಕೊತ ಹೋದರೆ ಕಷ್ಟ ಆಗುತ್ತೆ. ಆದಷ್ಟು ಪ್ರಯತ್ನ ಮಾಡಿ. ಆ ಮುದ್ರದಲ್ಲಿ ಅವರು ಅಲ್ಲಿ ಬೀಜ ಮಂತ್ರ ಹೇಳ್ತಾ ಹೋಗ್ತಾರೆ ಅಲ್ವಾ. ಬೀಜ ಮಂತ್ರ ಹೇಳ್ತಾ ಹೋಗುವಾಗ ಆ ಪರ್ಟಿಕ್ಯುಲರ್ ಚಕ್ರಕ್ಕೆ ಸಂಬಂಧಿತ ಒಂದು ಮುದ್ರ ಮತ್ತು ಒಂದು ಆ ಬೀಜಾಕ್ಷರ ನೀವೇ ಅವ್ರು ಹೇಳ್ತಾ ಇರ್ತಾರೆ, ವಾಯ್ಸಲ್ಲಿ ಬರ್ತಾ ಇರ್ತದೆ. ನಾನು ಹೇಳೋದು ಒಂದು ಮುದ್ರ, ಒಂದು ಕಲರ್, ಅದು ಊಹಿಸ್ಕೋಬೇಕು. ಕಲರ್ ಊಹಿಸ್ಕೋಬೇಕು, ಮುದ್ರ ಕೈಯಲ್ಲಿ ಹಾಕ್ಕೋಬೇಕು. ಆದರೆ ನಿಮಗೆ ಕಣ್ಣು ತೆರೆಯದೇ ಮಾಡೋಕ್ಕೆ ಸಾಧ್ಯವಾದರೆ ಪ್ರಯತ್ನ ಮಾಡಿ, ಇಲ್ಲಾಂದರೆ ಕಣ್ಣು ತೆರೆಸಿ ಆ ಮುದ್ರ ಚೇಂಜ್ ಮಾಡಿಕೊಂಡು ಮತ್ತೆ ಆ ಬೀಜ ಮಂತ್ರವನ್ನು ಕೇಳಿಸ್ಕೊತ ಹೋಗಿ. ಇದೊಂಥರ ಚಕ್ರ ಧ್ಯಾನ, ಅಂದರೆ ಪ್ರತಿ ಚಕ್ರ ಮೇಲೆ ಧ್ಯಾನ ಮಾಡ್ತಾ ಹೋಗ್ತೀವಿ ನಾವು. ಓಕೆ, ಇದೊಂದು ಒಂದು ಅದ್ಭುತ ಫಲಿತ ಸಾಧಿಸುವಂಥ ಅವಕಾಶ ನಿಮಗಿದೆ. ನೋಡ್ಕೊಳ್ಳಿ, ಮೂಲಾಧಾರ ಅಲ್ಲಿ ಕುಂಡಲಿನಿ ಆರೋಹಣ ಮೂಲಾಧಾರ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಏನು ಮಾಡ್ಬೇಕು ನಾವು ಅಂದರೆ, ಅಲ್ಲಿ ಕೆಂಪು ಬಣ್ಣವನ್ನು ಊಹಿಸ್ಕೋಬೇಕು. ಕೆಂಪು ಬಣ್ಣ ಅಂದರೆ ಮೂಲಾಧಾರ ಎಲ್ಲಿರ್ತದೆ, ನಮ್ಮ ಈ ಗುದಭಾಗ, ಈ ಟೈಲರ್ ಬೋನ್ ಇದೆಯಲ್ಲ, ಎಂಡಲ್ಲಿ ಕೆಳಗಡೆ ಆನಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಎಂಡಲ್ಲಿ ಇರ್ತದೆ. ಅಲ್ಲಿ ಊಹಿಸ್ಕೊಳ್ಳುವಾಗ ಆ ಮುದ್ರ ಅಲ್ಲಿದೆ, ಅಲ್ಲಿ ಇರುವಂಥ ಚಕ್ರ ಅಲ್ಲಿದೆ. ಆ ಚಕ್ರ ನಾವು ಗಮನ ಕೊಡುವಾಗ ಅಲ್ಲಿ ಹಾಕೋಬೇಕಾದಂಥ ಮುದ್ರ ಪೃಥ್ವಿ ಮುದ್ರ. ನೋಡ್ಕೊಳ್ಳಿ, ಪೃಥ್ವಿ ಮುದ್ರ ಈ ಥರ ಪೃಥ್ವಿ ಮುದ್ರ ಈಗ ಹಾಕ್ಕೊಂಡು, ಈಗ ತೊಡೆ ಮೇಲೆ ಇಟ್ಕೊಂಡು ಆ ಬೀಜಾಕ್ಷರ ಕೇಳಿಸ್ಕೊಂತ ಒಂದು ಕಡೆ ಕಲರ್ ಊಹಿಸ್ಕೋಬೇಕಾಗಿರೋದು. ಅಲ್ಲಿ ಊಹಿಸ್ಕೋಬೇಕಂತ ಕಲರ್ ಏನಾಗುತ್ತೆ, ಕೆಂಪು ಕಲರು ಪೃಥ್ವಿ ಮುದ್ರ. ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ವಾಧಿಷ್ಠಾನಕ್ಕೆ ಬನ್ನಿ. ಸ್ವಾಧಿಷ್ಠಾನಕ್ಕೆ ಬರುವಾಗ ವರುಣ ಮುದ್ರ ನೋಡ್ಕೊಳ್ಳಿ, ವರುಣ ಮುದ್ರ ಮತ್ತು ಕಿತ್ತಲೆ ಬನ್ನಿ, ಆರೆಂಜ್ ಕಲರ್. ಓಕೆ, ನೆಕ್ಸ್ಟ್ ಮಣಿಪುರಕ್ಕೆ ಹೋಗೋಣ. ಮಣಿಪುರಕ್ಕೆ ಹೋದರೆ ಸೂರ್ಯ ಮುದ್ರ. ಏನು ಮಾಡಬೇಕು, ಸೂರ್ಯ ಮುದ್ರ ನೋಡ್ಕೊಳ್ಳಿ. ಸೂರ್ಯ ಮುದ್ರ ಅಂದರೆ ಈಗ ಟಚ್ ಮಾಡಿಕೊಂಡು ನೋಡ್ಕೊಳ್ಳಿ, ಹೀಗೆ ಇದು ಉಂಗುರ ಬೆರಳು ಈ ಹೆಬ್ಬೆರಳು ಬುಡಮೇದಲ್ಲಿ ಟಚ್ ಮಾಡಿ ಕ್ಲೋಸ್ ಮಾಡಬೇಕು. ಇದು ಸೂರ್ಯ ಮುದ್ರ, ಅಗ್ನಿ ಮುದ್ರ. ಹೀಗೆ ಇಟ್ಕೊಂಡು ಹೀಗೆ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೋಬೇಕು. ಇಲ್ಲಿ ನಾವು ಊಹಿಸ್ಕೋಬೇಕಾಗಿರುವಂಥ ಕಲರ್ ಏನಂತಂದರೆ ಯೆಲ್ಲೋ ಕಲರ್, ಹಳದಿ ಬನ್ನಿ. ಓಕೆ, ಯೆಲ್ಲೋ ಕಲರ್ ನೋಡ್ಕೊಳ್ಳಿ. ಹಾಗೆ ಸೊ ಮೂರನೇ ಮುದ್ರ ಆಯಿತು. ಓಕೆ, ನಾಲ್ಕನೇ ಮುದ್ರ. ಸೊ ನಾಲ್ಕನೇ ಚಕ್ರ ಅನಾಥ ಚಕ್ರದಲ್ಲಿ ನಾವು ಮಾಡಬೇಕಾದಂಥದ್ದು ವಾಯುಮುದ್ರ. ಹೇಗೆ ಮಾಡೋದು ನೋಡಿ, ಈ ರೀತಿಯಲ್ಲಿ ಈಗ ಇಟ್ಕೊಂಡು, ಅಂದರೆ ಈ ತೋರ್ಬೆರಳು ಹೆಬ್ಬೆರಳು ಬುಡಮೇದಲ್ಲಿ ಇಟ್ಬಿಟ್ಟು ಇಲ್ಲಿ ಇಲ್ಲಿ ಇದ್ರ ಮೇಲೆ ಹೆಬ್ಬೆರಳು ಹಾಕ್ಬೇಕು, ಈ ರೀತಿಯಲ್ಲಿ ನೋಡಿ. ಇದು ವಾಯುಮುದ್ರ. ಹೇಗೆ ಇಟ್ಕೊಳ್ಳಿ. ಅಲ್ಲಿ ಕಲರ್ ಬರುವಂಥದ್ದು ಗ್ರೀನ್. ಓಕೆ, ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಈ ಅನಾಥ ಚಕ್ರ ಆದಮೇಲೆ ವಿಶುದ್ಧಕ್ಕೆ ಹೋಗ್ತೀವಿ. ವಿಶುದ್ಧದಲ್ಲಿ ಅಂದರೆ ಥ್ರೋಟ್ ಚಕ್ರದಲ್ಲಿ ಏನಾಗುತ್ತೆ, ಅಲ್ಲಿ ವಿಶುದ್ಧ ಅಂದರೆ ಪ್ರತಿಯೊಂದು ಕ್ಲೀನ್ ಆಗುತ್ತೆ, ಪ್ರತಿಯೊಂದು ಸ್ವಚ್ಛಗೊಳಿಸ್ಕೊಂತದೆ. ಅಲ್ಲಿ ಹೋಗೋವರೆಗೆ ಏನಾಗುತ್ತೆ, ಪೂರ್ತಿ ಸ್ವಚ್ಛಗೊಳಿಸ್ಕೊಂತ ಅಲ್ಲಿ ಮಾಡಬೇಕಾಗಿರೋಂಥ ಮುದ್ರ ಏನಂತಂದರೆ, ನಾವು ಮಾಡಬೇಕಾಗಿರೋದು ಅಲ್ಲಿ ಆಕಾಶ ಮುದ್ರ ಮಾಡ್ಬೋದು. ಆಕಾಶ ಮುದ್ರ ಮತ್ತು ಕಲರ್ ಏನಾಗುತ್ತೆ, ಕಲರ್ ಊಹಿಸ್ಕೋಬೇಕಾಗಿರೋದು ನೀಲಿ ಬನ್ನೆ, ಬ್ಲೂ ಕಲರ್. ಬರ್ಕೊಳ್ಳಿ, ಇವೆಲ್ಲ ಬರ್ಕೋಬೇಕು ದಯವಿಟ್ಟು. ಸುಮ್ಮನೆ ಕೇಳಿಸ್ಕೊಂಡ್ರೆ ನಿಮಗೇನು ಅರ್ಥ ಆಗಲ್ಲ. ಬ್ಲೂ ಕಲರ್, ಅದು ನೀಲಿ ಬನ್ನೆ, ಮತ್ತೆ ಮುದ್ರ ಆಕಾಶ ಮುದ್ರ. ನೋಡ್ಕೊಳ್ಳಿ, ಆಕಾಶ ಮುದ್ರ ಇದು ಹೀಗೆ ಇಟ್ಕೊಂಡು ಹೀಗೆ ಇಟ್ಕೋಬೇಕು. ಇದು ಆಕಾಶ ಮುದ್ರ. ಆಕಾಶ ಮುದ್ರ ಹೀಗೆ ಇಟ್ಕೋಬೇಕು. ಮತ್ತೆ ಅಲ್ಲಿ ಕಲರು ಸೊ ನೀಲಿ ಬನ್ನೆ ಊಹಿಸ್ಕೋಬೇಕಾಗತ್ತೆ. ವಿಶುದ್ಧ ಚಕ್ರ ಆಯಿತು. ಈಗ ಆಗ್ನೇಯ ಚಕ್ರಕ್ಕೆ ಹೋಗ್ತೀವಿ, ಅಂದರೆ ಮೂರನೇ ಕಣ್ಣು ಚಕ್ರ. ಇದು ಮೂರನೇ ಕಣ್ಣು ಚಕ್ರ. ಇಲ್ಲಿಗೆ ಹೋದರೆ ಆಗ್ನೇಯ ಚಕ್ರದ ಹತ್ರ ನಾವು
ಊಹಿಸ್ಕೋಬೇಕಂತ ಕಲರು ಇಂಡಿಗೋ. ಓಕೆ, ಇಂಡಿಗೋ ಕಲರ್ ಅಂತ ಹೇಳ್ತೀವಲ್ಲ, ಇಂಡಿಗೋ ಕಲರ್. ಅದಾದ್ಮೇಲೆ ಅಲ್ಲಿ ಮಾಡ್ಬೇಕಾದ ಮುದ್ರ ಹಾಕಿನಿ ಮುದ್ರ ಇಲ್ಲ ಪ್ರಾಣ ಮುದ್ರ. ಪ್ರಾಣ ಮುದ್ರ ನಿಮ್ಗೆ ಗೊತ್ತು, ಪ್ರಾಣ ಮುದ್ರ. ಹಾಕಿನಿ ಮುದ್ರ ಅಂದ್ರೆ ಇದು ಅಲ್ಲ ಅದು, ಯಾವುದೋ ಒಂದು ಮಾಡ್ಬೋದು. ಎರಡು ಮಾಡೋದು ಬೇಕಾಗಿಲ್ಲ, ಯಾವುದೋ ಮುದ್ರ. ಇದು ಹಾಕಿನಿ ಮುದ್ರ, ಇಲ್ಲಾಂದ್ರೆ ಪ್ರಾಣ ಮುದ್ರ. ಎರಡರಲ್ಲಿ ಯಾವುದೋ ಒಂದು ಮಾಡ್ಬೋದು. ಯಾವುದಕ್ಕೆ? ಈ ಆಜ್ಞಾ ಚಕ್ರಕ್ಕೆ. ಕಲರ್ ಬಂದ್ಬಿಟ್ಟು ಕಲರ್ ಅನ್ನೋದು ಇಲ್ಲಿ ಇಂಡಿಗೋ ಕಲರ್. ಓಕೆ, ನೆಕ್ಸ್ಟ್ ನಾವು ಸಹಸ್ರ ಚಕ್ರಕ್ಕೆ ಹೋಗ್ತೀವಿ. ಸಹಸ್ರ ಚಕ್ರದಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಮುದ್ರ ಯಾವುದೂ ಇಲ್ಲ, ಮುದ್ರ ಯಾವುದು ಅನ್ವಯಿಸಲ್ಲ ಇಲ್ಲಿ. ಇಲ್ಲಿ ಬೇಕಾದ್ರೆ ಒಂದು ಮುದ್ರ ಮಾಡ್ಬೋದು. ಆ ಮುದ್ರ ಒಂದು ಶೂನ್ಯ ಮುದ್ರ. ಓಕೆ, ಶೂನ್ಯ ಮುದ್ರ ಹೇಗೆ ಮಾಡೋದು ನೋಡ್ಕೊಳ್ಳಿ. ಇದು ಶೂನ್ಯ ಮುದ್ರ, ಇದು ಶೂನ್ಯ ಮುದ್ರ. ಓಕೆ, ಅಂದ್ರೆ ಈ ಮಧ್ಯ ಬೆರಳು ಹೆಬ್ಬೆರಳು ಗುಣ್ಮೆದಲ್ಲಿ ಇಟ್ಬಿಟ್ಟು ಈ ತರ ಇದ್ರ ಮೇಲೆ ಹಾಕೋದು ನೋಡಿ, ಇದ್ರ ಮೇಲೆ ಮುಚ್ಚೋದು ಈ ರೀತಿ. ಆಮೇಲೆ ಹೀಗೆ ಇಟ್ಕೊಳ್ಳಿ. ಇದು ತೊಡೆ ಮೇಲೆ ಇಟ್ಕೊಂಡು ಶೂನ್ಯ ಮುದ್ರ, ಅಂದ್ರೆ ಅಲ್ಲಿರುವಂತ ಶೂನ್ಯ. ಇದು ಸಹಸ್ರ ಚಕ್ರ ಅಂದ್ರೆ ಏನು? ಶೂನ್ಯತ್ವ, ಏನಿರಲ್ಲ, ಪೂರ್ತಿ ಶೂನ್ಯತ್ವದಲ್ಲಿ ನಾವು ಇರ್ತೀವಿ ಅಲ್ವಾ. ಅದಕ್ಕೋಸ್ಕರ ಆ ಶೂನ್ಯದ ಸಂಬಂಧಿತ ಮುದ್ರ ಇದು ಶೂನ್ಯ ಮುದ್ರ ಮಾಡ್ಕೋಬಹುದು. ಶೂನ್ಯ ಮುದ್ರ ಮಾಡಿದ್ರೆ ಶೂನ್ಯ ಮುದ್ರ, ಶೂನ್ಯ ವಾಯು ಮುದ್ರ ಎರಡು ಮಾಡ್ಬೋದು. ಎರಡು ಯಾವ್ದು ಮಾಡಿದ್ರು ಓಕೆ. ಅಲ್ಲಿ ಇರುವಂತ ಕಲರು ಬಣ್ಣ ಏನಂತಂದ್ರೆ ವೈಲೆಟ್ ಕಲರ್, ಕೊನೆಯದಾಗಿ ವೈಲೆಟ್ ಕಲರ್. ಸೊ ಅದನ್ನು ಊಹಿಸ್ಕೊಂತ ಈ ಮುದ್ರೆ ಇಟ್ಕೊಂಡು ಆ ಬೀಜಾಕ್ಷರ ಏನ್ ಹೇಳ್ತಾ ಇರ್ತಾರೋ ಅದು ಕೇಳಿಸ್ಕೊಂಡು ಹಾಗೆ ಧ್ಯಾನದಲ್ಲಿ ಕೂತ್ಕೊಂಡದು. ಈ ರೀತಿ ಮಾಡುವಾಗ ಏನಾಗತ್ತಂದ್ರೆ ಆ ಚಕ್ರ ಈ ರೀತಿಯಲ್ಲಿ ನಾವು ಮಾಡ್ಕೊಂತ ಹೋದ್ರೆ ಕೆಳಗೆಯಿಂದ ಮೇಲೆವರೆಗೂ ಮಿತ್ರರೆ ಏನಾಗತ್ತಂದ್ರೆ ಪ್ರತಿ ಒಂದು ಚಕ್ರ ಕ್ರಿಯಾಶೀಲಕವೂ ಆಗತ್ತೆ, ಸಕ್ರಿಯಗೊಳಿಸ್ಕೊಂತ ಅವಕಾಶ ಹೆಚ್ಚಾಗಿದೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನೀವು ಮನೆಯಲ್ಲಿ ಮಾಡ್ಕೊಂಡವಾಗೂ ಈ ಈ ಈ ಮ್ಯೂಸಿಕ್ ಏನಿದೋ, ನಾವು ಈ ಮ್ಯೂಸಿಕ್ ಆಲ್ರೆಡಿ ಶೇರ್ ಮಾಡಿದ್ವಿ, ಹಂಚ್ಕೊಂಡಿದ್ವಿ ಗ್ರೂಪಲ್ಲಿ. ಅದನ್ನೇ ಇದೇ ಮ್ಯೂಸಿಕ್ ಇಟ್ಕೊಂಡು ಇದೇ ಎಲ್ಲ ಈ ಬೀಜ ಮಂತ್ರಗಳು ಇಟ್ಕೊಂಡು ಈ ರೀತಿಯಲ್ಲಿ ನೀವು ಅಲ್ಲಿನೂ ಪ್ರಾಕ್ಟೀಸ್ ಮಾಡ್ಕೋಬಹುದು, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಇದು ಹೆಚ್ಚು ಸಮಯ ಈ ತರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಈ ಎಲ್ಲಾ ಚಕ್ರಗಳನ್ನು ಕ್ರಿಯಾಶೀಲ ಮಾಡುವಂತ ಅವಕಾಶ ನಮಗೆ ಖಂಡಿತವಾಗಿ ಸಿಗತ್ತೆ. ದಯವಿಟ್ಟು ಇದೆಲ್ಲ ನೆನಪಿಟ್ಕೊಳ್ಳಿ. ಈಗ ನಾವು ಈ ಧ್ಯಾನವನ್ನು ಪ್ರಾರಂಭಿಸಕ್ಕೆ ಧ್ಯಾನವನ್ನು ಶುರು ಮಾಡ್ಕೊಳ್ಳೋಣ ಈಗ. ಎಸ್, ತ್ರಿವೇಣಿ ಮಾತಾಡಿ, ಏನೋ ಪ್ರಶ್ನೆ ಇದೆಯಾ? ಸರ್, ಈಗ ಚಕ್ರಮುದ್ರ ಹೇಳಿದ್ರಲ್ಲ ಸರ್, ಈಗ ಸ್ಟಾರ್ಟ್ ಮಾಡಿಸ್ತೀರಲ್ವಾ ಸರ್ ಚಕ್ರಮುದ್ರ? ಸರ್ ಅದನ್ನ ಇನ್ನೊಂದ್ಸಲ ಹೇಳ್ಬೇಕಾಗುತ್ತೆ ಸರ್, ಇವಾಗ ಮರ್ತೋಗುತ್ತೆ. ಅದು ಹೊಸ್ದಾಗ್ ಮಾಡ್ತಾ ಇರೋದಲ್ವಾ, ಕಲರ್ಸ್ ಮತ್ತೆ ಇದು ನೆನಪಲ್ಲಿ ಬರ್ಬೇಕಲ್ಲ ಸರ್, ಅದಕ್ಕೆ. ಇದಕ್ಕೂ ಮುಂಚೆನೆ ಹೇಳಿದ್ವಿ ನಾವು, ಬಟ್ ಆದ್ರೆ ಮತ್ತೆ ಇದಕ್ಕೆ ಮುಂಚೆ ಕ್ಲಾಸಲ್ಲೂ ತುಂಬಾ ಹಲವಾರು ಸಬ್ಜೆಕ್ಟ್ ಇದೆ, ಇದ್ರ ಬಗ್ಗೆ ಮಾತಾಡಿದೀವಿ. ಆದ್ರೆ ಈಗ ಮತ್ತೆ ಒಂದ್ಸರಿ ಹೇಳಿದೀವಿ. ಸೊ ಈಗ ನೀವು ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ಸರಿ ಒಂದು ಸ್ಪೀಡ್ ಆಗಿ ಹೇಳ್ತೀವಿ, ಫಾಸ್ಟ್ ಆಗಿ ಹೇಳ್ತೀವಿ, ನೋಟ್ ಮಾಡ್ಕೊಳ್ಳಿ. ಓಕೆ ಸರ್, ಓಕೆ. ಸಮಯ ಇಲ್ಲ, ಒಂದು ನಿಮಿಷ. ಸೊ ಕೆಳಗಿಂದ ಬನ್ನಿ. ಮೂಲಾಧಾರ ಚಕ್ರ ಅಂದ್ರೆ ನಮ್ಮ ಆನಸ್ ಭಾಗ, ಅದು ಅಂದ್ರೆ ಟೈಲರ್ ಬೋನ್ ಎಂಡ್ ಅಲ್ಲಿ ಗುದ ಭಾಗದಲ್ಲಿ, ಅಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಗಮನವನ್ನು ಇಟ್ಕೊಂತೀವಿ ಮೂಲಾಧಾರದಲ್ಲಿ ಇಟ್ಕೊಳ್ಳುವಾಗ ಈ ಪೃಥ್ವಿ ಮುದ್ರ ಹಾಕೊಳ್ಳಿ. ಪೃಥ್ವಿ ಮುದ್ರ ಹಾಕೊಂಡು ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ, ಆಯ್ತಾ? ಅಲ್ಲಿ ನಾವು ಊಹಿಸ್ಕೋಬೇಕಂತ ಕಲರು ಕೆಂಪು ಬಣ್ಣ. ಓಕೆ, ಕೆಂಪು ಕಲರ್. ಓಕೆ, ನೆಕ್ಸ್ಟ್ ಸ್ವಾದಿಷ್ಠಾನ. ಅಂದ್ರೆ ಸ್ವಾದಿಷ್ಠಾನ ಅಂದ್ರೆ ಈ ನಾಭಿ ಮತ್ತೆ ಈ ಗುದ ಭಾಗ ಮಧ್ಯದಲ್ಲಿರುವಂತ ಈ ಅಂಗಗಳು, ಅಂದ್ರೆ ಲೈಂಗಿಕ ಅಂಗಗಳಿದೆಯಲ್ಲ, ಸೆಕ್ಸ್ ಆರ್ಗಾನ್ಸ್, ಅಲ್ಲಿ ನಾವು ಗಮನ ಇಟ್ಕೊಂಡಿದ್ರೆ ಅದೇ ಸ್ವಾದಿಷ್ಠಾನ ಚಕ್ರ ಅಂತ ಹೇಳ್ತೀವಿ ನಾವು. ಆ ಸ್ವಾದಿಷ್ಠಾನ ಚಕ್ರಲ್ಲಿ ಆ ಬೀಜ ಮಂತ್ರ ಕೇಳಿಸ್ಕೊಂಡವಾಗ ಅಲ್ಲಿ ನಾವು ಗಮನಿಸಬೇಕಾಗಿರೋದು ಈ ಸೆಕ್ಸ್ ಆರ್ಗಾನ್ಸ್ ಪ್ಲೇಸ್ ಅಲ್ಲಿ ಗಮನಿಸ್ತಾ ಆ ಬೀಜ ಮಂತ್ರವನ್ನು ಕೇಳಿಸ್ಕೊಂತ ಈ ಕಡೆ ವರ್ಣ ಮುದ್ರ ಇಟ್ಕೊಂಡು ಹೀಗೆ ತೊಡೆ ಮೇಲೆ ಇಟ್ಕೋಬೇಕು. ಆಮೇಲೆ ಅಲ್ಲಿ ಊಹಿಸ್ಕೋಬೇಕಂತ ಕಲರ್ ಏನಾಗತ್ತಂದ್ರೆ ನಾವು ಈ ರೆಡ್ ಕಲರ್ ಆದ್ಮೇಲೆ ನೆಕ್ಸ್ಟ್ ಆರೆಂಜ್ ಕಲರ್ ಬರ್ತದೆ, ಕಿತ್ತಳೆ ಬಣ್ಣ. ಓಕೆ, ಆರೆಂಜ್ ಕಲರ್ ಊಹಿಸ್ಕೋಬೇಕಾಗತ್ತೆ. ಆರೆಂಜ್ ಕಲರ್ ಅಂದ್ರೆ ನಮ್ಮ ಈ ಭೂಮಧ್ಯದಲ್ಲಿ ಅಲ್ಲಿ ನಮ್ಮ ಮೈಂಡ್ ಅಲ್ಲಿ ಊಹಿಸ್ಕೋಬೇಕಂತ ಕಲರು ಆರೆಂಜ್ ಕಲರ್ ಅಂತ ಹೇಳ್ತೀವಿ ನಾವು. ಇದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಮೇಲಕ್ಕೆ ಹೋಗಿ ಇಲ್ಲಿ ಬರೋದು ಮಣಿಪೂರಕ ಚಕ್ರ ಅಲ್ಲಿ ಏನ್ ಮುದ್ರ ವರ್ಕ್ ಆಗತ್ತಂದ್ರೆ ಸೂರ್ಯ ಮುದ್ರ, ಅಗ್ನಿ ಮುದ್ರ ಅಂದ್ರೆ ನೋಡ್ಕೊಳ್ಳಿ. ಅಗ್ನಿ ಮುದ್ರ ಹೇಗೆ ಮಾಡೋದು? ಈ ಇದು ರಿಂಗ್ ಫಿಂಗರ್ ಅಂತ ಹೇಳ್ತೀವಲ್ಲ,
ರಿಂಗ್ ಫಿಂಗರ್, ಉಂಗರ ಬೆರಳು ಅಂತ ಹೇಳ್ತೀವಿ, ಇಲ್ಲಿ ಇಟ್ಕೊಳ್ಳಿ. ಇದು ಕ್ಲೋಸ್ ಮಾಡಿ. ಇದು ಸೂರ್ಯ ಮುದ್ರ ಇಲ್ಲಾಂದ್ರೆ ಅಗ್ನಿ ಮುದ್ರ. ಹೀಗೆ ಇಟ್ಕೋಬೇಕಾಗತ್ತೆ. ಅಲ್ಲಿ ಅಗ್ನಿ ಮುದ್ರ ಕೆಲಸ ಆಗತ್ತೆ. ಅಗ್ನಿ ಮುದ್ರ ಆದ್ಮೇಲೆ ಅಲ್ಲಿ ನಮ್ಗೆ ಬರೋಂಥ ಕಲರ್ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬನ್ನೆ, ಆಯ್ತಾ? ಸೊ ಆ ಕಲರ್ ಊಹಿಸ್ಕೋಬೇಕು. ಈ ಮುದ್ರ ಅಗ್ನಿ ಮುದ್ರ ಇಟ್ಕೋಬೇಕು. ಆಮೇಲೆ ಆ ಬೀಜ ಮಂತ್ರವನ್ನು ಕೇಳಿಸ್ಕೋಬೇಕು. ನಮ್ಮ ಗಮನ ನಾಭಿ ಪ್ರಾಂತದಲ್ಲಿ ಇರಬೇಕು, ಸೋಲಾರ್ ಪ್ಲೆಕ್ಸ್ ಅಲ್ಲಿ ಇರಬೇಕು. ಇದು 3ನೇ ಚಕ್ರ ಧ್ಯಾನ. ಸೊ 4ನೇ ಚಕ್ರ ಧ್ಯಾನಕ್ಕೆ ಹೋದ್ರೆ ಇಲ್ಲಿ ಹೃದಯ ಚಕ್ರಕ್ಕೆ ಬರುತ್ತೆ. ಹೃದಯ ಚಕ್ರ ಅಂದ್ರೆ ಇದು ಸೈಲೆಂಟ್ ಚಕ್ರ. ಇದು ಹೃದಯ ಚಕ್ರ, ಅನಾಥ ಚಕ್ರ ಅಂತ ಹೇಳ್ತೀವಿ ನಾವು. ಅನಾಥ ಚಕ್ರ ಹತ್ರ ನಾವು ಗ್ರೀನ್ ಕಲರ್ ಊಹಿಸ್ಕೋಬೇಕು. ಗ್ರೀನ್ ಕಲರ್ ಅಲ್ಲಿ ಊಹಿಸ್ಕೋಬೇಕಾಗತ್ತೆ. ಅಲ್ಲಿ ಮಾಡಬೇಕಾದಂಥ ಮುದ್ರ ನಾವು ವಾಯು ಮುದ್ರ ಮಾಡ್ಬೋದು. ಅಂದ್ರೆ ಇಲ್ಲಿರುವಂಥದ್ದು ವಾಯು, ಅಂದ್ರೆ ಈ ಹೃದಯ ಸಂಬಂಧಿತ ಮತ್ತೆ ಈ ಹೃದಯ ಈ ಚಕ್ರ ಬರೋದು ಹೃದಯ ಮತ್ತೆ ಈ ಶ್ವಾಸಕೋಶಗಳು ಎರಡೂ ಸಂಬಂಧಿತ. ಈ ಮುದ್ರ ಈ ಈ ಚಕ್ರ ಬಂದು ಹೃದಯಕ್ಕೆ ಮತ್ತೆ ಲಂಗ್ಸ್ಗೆ ಎರಡೂ ಸಂಬಂಧ ಮುದ್ರೆ, ಎರಡೂ ಸಂಬಂಧ ಚಕ್ರ ಇದು. ಅದಕ್ಕೋಸ್ಕರ ಈ ಚಕ್ರವನ್ನು ಸರಿಯಾಗಿ ಸಕ್ರಿಯಗೊಳಿಸ್ಕೋಬೇಕಂದ್ರೆ ನಾವು ವಾಯು ಮುದ್ರ ಮಾಡ್ತೀವಿ. ನೋಡ್ಕೊಳ್ಳಿ, ವಾಯು ಮುದ್ರ. ಹೀಗೆ ವಾಯು ಮುದ್ರ ಹೀಗೆ ಇಟ್ಕೊಂಡು ಹೀಗೆ ತೊಡೆ ಮೇಲೆ ಇಟ್ಕೋಬೇಕಾಗತ್ತೆ ವಾಯು ಮುದ್ರ. ಅಲ್ಲಿ ನಾವು ಊಹಿಸ್ಕೋಬೇಕಂತ ಕಲರ್ ಏನಾಗತ್ತೆ ಅಂದ್ರೆ ಅಲ್ಲಿ ಈಗಾಗಲೇ ಗ್ರೀನ್ ಕಲರ್, ಅನಾಥ ಚಕ್ರ ಗ್ರೀನ್ ಕಲರ್, ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ಅಲ್ಲಿ ಆ ಗ್ರೀನ್ ಕಲರ್ ಅಂದ್ರೆ ಒಂಥರ ಗ್ರೀನ್ ಅಂದ್ರೆ ನಿಮ್ಗೆ ಗೊತ್ತು, ಗ್ರೀನ್ ಕಲರ್ ಬಂದು ನಮ್ಮ ನಿಸರ್ಗಕ್ಕೆ ಸಂಬಂಧಿಸಿದ್ದು. ನಿಸರ್ಗದಲ್ಲಿ ಏನಾಗುತ್ತೆ, ಯಾವಾಗ್ಲೂ ಸೈಲೆಂಟ್ ಆಗಿರ್ತದೆ. ಆ ಗ್ರೀನ್ ಕಲರ್ ಅಂದ್ರೆ ಒಂಥರ ಸೊ ಯಾವಾಗ್ಲೂ ಹಸಿರು ಬಣ್ಣ ಅಂತ ಹೇಳ್ತೀವಲ್ಲ, ಹಸಿರು ಅಂದ್ರೆ ಏನು, ಯಾವಾಗ್ಲೂ ಸ್ವಚ್ಛವಾಗಿ ಸೊ ತಾಜಾ ಸ್ಥಿತಿಯಲ್ಲಿ ಇರ್ತದೆ, ಫ್ರೆಶ್ ಆಗಿರುತ್ತೆ. ಅಲ್ಲಿರುವಂತ ಸ್ಥಿತಿ ಅದು ಪ್ರೇಮ ಸ್ಥಿತಿ ಅಂತ ಹೇಳ್ತೀವಿ ನಾವು. ಪ್ರೇಮ ಸ್ಥಿತಿ, ಪ್ರೀತಿಯ ಸ್ಥಿತಿ ಅದು. ಆ ಸ್ಥಿತಿಯಲ್ಲಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಅದು 4ನೇ ಚಕ್ರ ಬಗ್ಗೆ, 4ನೇ ಚಕ್ರ ಧ್ಯಾನ ಬಗ್ಗೆ. 5ನೇ ಚಕ್ರ ವಿಶುದ್ಧ ಚಕ್ರ ಬಗ್ಗೆ ಧ್ಯಾನ ನೋಡೋಣ. ಅಲ್ಲಿ ಆಕಾಶ ಮುದ್ರ. 5ನೇ ಚಕ್ರ ಏನು ಬರುತ್ತೆ, ವಿಶುದ್ಧ ಚಕ್ರ ಅಂದ್ರೆ ಥ್ರೋಟ್ ಚಕ್ರ. ಇಲ್ಲಿ ಬರುವಂತ ಸಮಯಕ್ಕೆ ಎಲ್ಲಾ ಕ್ಲೀನ್ಸ್ ಆಗಿರ್ತದೆ, ಎಲ್ಲಾ ಸ್ವಚ್ಛಗೊಳಿಸ್ಕೊಂತ ಇರ್ತೀವಿ. ಜಾಸ್ತಿ ಪದಗಳಿಲ್ಲ. ಸೊ ಆದಷ್ಟು ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ವಚ್ಛಗೊಳಿಸ್ಕೊಳ್ಳೋದು ಅಂತ, ಎಲ್ಲ ಸ್ವಚ್ಛಗೊಳಿಸ್ಕೊಳ್ಳೋದು ಅಂದ್ರೆ ಒಂಥರ ಪಬ್ಲಿಕ್ ಸರ್ವಿಸ್. ಯಾವಾಗಲೂ ಸರ್ವಿಸ್ ಅಲ್ಲಿ ಇರ್ತೀವಿ ನಾವು. ಸರ್ವಿಸ್ ಎಲ್ಲ ತೊಡಗಿಸ್ಕೊಂಡಿರ್ತೀವಿ. ಒಂದು ಕರ್ಮನು ಬೇರೆ ಕರ್ಮ ಯಾವುದು ತೊಡಗಿಸ್ಕೊಳಕ್ಕೆ ಹೋಗಲ್ಲ. ಹೊಸ ಕರ್ಮ ಯಾವುದು ಮಾಡಕ್ ಹೋಗಲ್ಲ. ಪೂರ್ತಿ ವಿಶುದ್ಧವಾಗಿ ವಿಶೇಷ ಶುದ್ಧಿ ಅಂದ್ರೆ ಇಂದಿನ ಜನ್ಮಗಳ ಎಲ್ಲಾ ಕರ್ಮಗಳನ್ನು ಶುದ್ಧಿ ಮಾಡ್ಕೊಂತ ಕಾರ್ಯಕ್ರಮ. ಈಗ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಮತ್ತೆ ಹಿಂದಿಗೆ ಬರೋದೇ ಚಾನ್ಸ್ ಇಲ್ಲ. ಅಂದ್ರೆ ನಾವು ಜನ್ಮರಾಹಿತ್ಯ ಕಡೆ ಹೋಗ್ತಾ ಇರ್ತೀವಿ ಅಲ್ವಾ? ಆ ರೀತಿಯಲ್ಲಿ ಹೋಗುವಾಗ ಈ ವಿಶುದ್ಧ ಚಕ್ರವನ್ನು ಸಕ್ರಿಯಗೊಳಿಸ್ಕೋಬೇಕಂದ್ರೆ ಆಕಾಶ ಮುದ್ರ ಮಾಡಿ ನೋಡಿ. ಆಕಾಶ ಮುದ್ರ ಮಾಡಿ ಅಂದ್ರೆ ಈ ಆಕಾಶ ಮುದ್ರ ಮಾಡ್ತಾ ಹೋದ್ರೆ ಶೂನ್ಯತ್ವ ಕಡೆ ಪ್ರಯಾಣ ಆಗತ್ತೆ. ಅದಕ್ಕೋಸ್ಕರ ಆಕಾಶ ಮುದ್ರ. ಅಲ್ಲಿ ಬರುವಂತ ಕಲರು ಬ್ಲೂ ಕಲರ್, ನೀಲಿ ಬನ್ನೆ. ಅರ್ಥ ಆಯ್ತಾ? ಹೀಗೆ ಇಟ್ಕೊಂಡು ಹೀಗೆ ತೊಡೆ ಮೇಲೆ ಇಟ್ಕೊಂಡು ನೀಲಿ ಬಣ್ಣನ ಊಹಿಸ್ಕೊಳ್ಳಿ, ಆಯ್ತಾ? ಅದು ವಿಶುದ್ಧ ಚಕ್ರ ಧ್ಯಾನ ಆಗತ್ತೆ. ಆ ಬೀಜ ಮಂತ್ರವನ್ನು ಕೇಳಿಸ್ಕೊಂತ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಸೊ ಅತ್ಯದ್ಭುತವಾಗಿ ಆ ಪರ್ಟಿಕ್ಯುಲರ್ ಚಕ್ರ ನಿಮ್ಗೆ ಕ್ರಿಯಾಶೀಲವಾಗತ್ತೆ. ಆಮೇಲೆ ಆಜ್ಞಾ ಚಕ್ರ, ಇದು ಮೂರನೇ ಕಣ್ಣು ಚಕ್ರ ಅಂತ ಹೇಳ್ತೀವಿ ನಾವು. ಇಲ್ಲಿ ಸೊ ಆದಷ್ಟು ಏನಾಗುತ್ತೆ ಅಂದ್ರೆ ನಮ್ಗಿರುವಂತ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಒಳಗಡೆ, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆಯಲ್ಲ, ಅದು ಮಾಸ್ಟರ್ ಗ್ಲ್ಯಾಂಡ್. ಅದು ಸಕ್ರಿಯಗೊಳಿಸ್ಕೊಂತ ಅವಕಾಶ ಈ ಆಜ್ಞಾ ಚಕ್ರ ನಮ್ಗೆ ತಂದು ಕೊಡ್ತದೆ. ಅಲ್ಲಿ ನಾವು ಮಾಡ್ಕೋಬೇಕಾದಂಥದ್ದು ಅಗ್ನಿ ಮುದ್ರ ನೋಡಿ. ಎಲ್ಲಾ ಬೆರಳು ಈ ರೀತಿಯಲ್ಲಿ ಟಚ್ ಮಾಡ್ತೀವಿ. ಈ ರೀತಿಯಲ್ಲಿ ಟಚ್ ಮಾಡಿಕೊಂಡು ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು. ನಮ್ಮ ತೊಡೆ ಮೇಲೆ ಇಟ್ಕೊಂಡು ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ಆಕಿನಿ ಮುದ್ರ ಅಂತ ಹೇಳ್ತೀವಿ. ಆಕಿನಿ ಮುದ್ರ ಮಾಡುವಾಗ ಎರಡು ಅಂದ್ರೆ ಈ ಎಡಗಡೆ ಮೆದುಳು ಮತ್ತೆ ಬಲಗಡೆ ಮೆದುಳು ಎರಡೂ ಪ್ರಚೋದನ ಆಗತ್ತೆ, ಕ್ರಿಯಾಶೀಲವಾಗತ್ತೆ. ಈ ರೀತಿಯಲ್ಲಿ ಮಾಡ್ಕೋವಾಗ ಈ ಆಕಿನಿ ಮುದ್ರ ಮಾಡ್ಕೋಬಹುದು. ಇಲ್ಲಿ ಇಂಡಿಗೋ ಕಲರ್ ಮಿತ್ರರೇ, ಇಂಡಿಗೋ ಕಲರ್ ಊಹಿಸ್ಕೋಬೇಕು. ಓಕೆ, ಈ ರೀತಿಯಲ್ಲಿ ತೊಡೆ ಮೇಲೆ ಇಟ್ಕೊಳ್ಳಿ. ಇಂಡಿಗೋ ಕಲರ್ ಊಹಿಸ್ಕೊಂತ ಆ ಪರ್ಟಿಕ್ಯುಲರ್ ಬೀಜ ಮಂತ್ರ ಏನಿದೆಯೋ ಆ ಬೀಜ ಮಂತ್ರವನ್ನು ಕೇಳಿಸ್ಕೊಂತ ಹೋಗಿ. ಓಕೆ, ಆ ಬೀಜ ಮಂತ್ರವನ್ನು ಕೇಳಿಸ್ಕೊಂತ ಹೋದ್ರೆ ಇಲ್ಲಿ ಬೀಜ ಮಂತ್ರ ಸೊ ನಮ್ಗೆ ಆ ಪರ್ಟಿಕ್ಯುಲರ್ ಬೀಜ ಮಂತ್ರ ಕೇಳುವಾಗ ಈ ಮುದ್ರ ಈ ಕಲರ್ ಊಹಿಸ್ಕೋಬೇಕಾಗತ್ತೆ. ಇದು ಆಜ್ಞಾ ಚಕ್ರ. ಓಕೆ, ಸೊ ಆಜ್ಞಾ ಚಕ್ರ ಆದ್ಮೇಲೆ ಸೊ ಇಲ್ಲಿ ಬರೋಂಥ ಸಮಯಕ್ಕೆ ಆಲ್ಮೋಸ್ಟ್ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಸೊ ನಮ್ಮ ಬಗ್ಗೆ ನಾವು ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಆದ್ರೆ ನಾವ್ ಹೇಳ್ತೀವಲ್ಲ ಸೊ ಆತ್ಮ ಸಾಕ್ಷಾತ್ಕಾರ ಸ್ಥಿತಿಗೆ ನಾವು ಬಂದಿರ್ತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಹೋಗೋದು ಈ ಸಹಸ್ರಾರ ಚಕ್ರ ಅಂದ್ರೆ ಬ್ರಹ್ಮರಂಧ್ರಕ್ಕೆ ಸಂಬಂಧಿತ. ಈ ಬ್ರಹ್ಮರಂಧ್ರಕ್ಕೆ ಸಂಬಂಧಿತ ಸಹಸ್ರಾರ ಚಕ್ರ ಈ ಧ್ಯಾನ, ಈ ಬೀಜ ಮಂತ್ರ ಕೇಳಿಸ್ಕೊಂಡವಾಗ ನಾವು ಇಲ್ಲಿ ಗಮನವನ್ನು ಇಲ್ಲಿ ಇಟ್ಕೊಂಡು ಅಲ್ಲಿ ಮಾಡುವಂತ ಮುದ್ರ ಶೂನ್ಯ ಮುದ್ರ ಮಾಡ್ತೀವಿ. ಶೂನ್ಯ ಮುದ್ರ ಅಂದ್ರೆ ನೋಡ್ಕೊಳ್ಳಿ,
ಇದು ಶೂನ್ಯ ಮುದ್ರ, ಇದು ಆಕಾಶ ಮುದ್ರ ಆಗಿರ್ತದೆ. ಇದನ್ನೇ ಇಲ್ಲಿ ಬುಡ ಮೇಲೆ ಟಚ್ ಮಾಡಿ ಈಗ ಕ್ಲೋಸ್ ಮಾಡಿದ್ರೆ, ಈ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಂಡ್ರೆ ಇದು ಆಕಾಶ ಮುದ್ರ. ಹೀಗೆ ಇಟ್ಕೊಳ್ಳಿ. ಇಲ್ಲಿ ಊಹಿಸ್ಕೋಬೇಕಂತ ಕಲರು ವೈಲೆಟ್ ಕಲರ್ ಬರುತ್ತೆ. ಏನ್ ಬರುತ್ತೆ? ವೈಲೆಟ್ ಕಲರ್. ಸೊ ಈ ರೀತಿಯಲ್ಲಿ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ಎಲ್ಲರೂ ಧ್ಯಾನ ಸ್ಥಿತಿಗೆ ಬನ್ನಿ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬನ್ನಿ ಮಿತ್ರರೇ. ಶುರು ಮಾಡಿ. ನೀವು ಕಣ್ಣು ಮುಚ್ಚಿಕೊಂಡು ಒಂದೊಂದು ಬೀಜ ಮಂತ್ರವನ್ನು ಕೇಳಿಸ್ಕೊಳ್ಳುವಾಗ ಕಣ್ಣು ಮುಚ್ಚಿಕೊಂಡು ಆ ಬೀಜ ಮಂತ್ರವನ್ನು ಕೇಳಿಸ್ಕೊಂತ ಈ ಮುದ್ರ, ಈ ಕಲರ್ ಊಹಿಸ್ಕೊಂತ ಹೋಗಿ. ಅವಾಗ ಚೇಂಜ್ ಮಾಡುವಾಗ ಒಂದೊಂದು ಬೀಜ ಮಂತ್ರ, ಒಂದೊಂದು ಮುದ್ರ, ಅದು ಒಂದೊಂದು ಚಕ್ರಕ್ಕೆ ಚೇಂಜ್ ಮಾಡುವಾಗ ಕಣ್ಣು ತೆರೆಸ್ಕೊಂಡು ಚೇಂಜ್ ಮಾಡಿ ಮತ್ತೆ ಧ್ಯಾನಕ್ಕೆ ಹೋಗಿ. ಇಲ್ಲಾಂದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ಕಣ್ಣು ತೆರೆಯೋದೇ ಬೇಕಾಗಿಲ್ಲ. ಹಾಗೆ ಮುದ್ರೆಗಳು ಚೇಂಜ್ ಮಾಡೋದು, ಹಾಗೆ ಕಲರ್ ಊಹಿಸ್ಕೊಂತ ಹೋಗೋದು. ಇದು ಸ್ವಲ್ಪ ಸಾಧನ ಮಾಡಬೇಕು. ಅಂದ್ರೆ ಇವತ್ತು ದಿನಕ್ಕೆ ಬರತ್ತಂತ ನಾನು ಹೇಳ್ತಾ ಇಲ್ಲ. ಇನ್ನು ಮುಂದಿನ ದಿವಸದಲ್ಲಿ ಇದೇ ರೀತಿಯಲ್ಲಿ ಒಂದು 40 ದಿನ ಪ್ರಾಕ್ಟೀಸ್ ಮಾಡಿ. ನೀವು ಧ್ಯಾನ ಮಾಡುವಾಗ ಪ್ರತಿಯೊಂದು ಸರಿ ಧ್ಯಾನ ಹೀಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ದಿನದಲ್ಲಿ ಸ್ವಲ್ಪ ಸಮಯ, ಒಂದು 40 ನಿಮಿಷ 40 ನಿಮಿಷ ಬೇಕಾಗತ್ತೆ ಈ ಧ್ಯಾನಕ್ಕೆ. 40 ನಿಮಿಷ ಸಮಯ ದಿನದಲ್ಲಿ ಒಂದು ಬಾರಿ ಕೊಡಿ. ಮಿಕ್ಕಿದು ನಾರ್ಮಲ್ ಆನಾಪಾನಸತಿ ಮಾಡ್ಕೊತಾ ಹೋಗಿ. ರೈಟ್? ಓಕೆ, ಎಲ್ಲರೂ ಆರಾಮಾಗಿ ಕುಳಿತುಕೊಳ್ಳಿ. ಈಗ ನಿಧಾನವಾಗಿ ನಾವು ಕಣ್ಣು ಮುಚ್ಕೋಬಹುದು. ಸ್ವಲ್ಪ ಶ್ವಾಸವನ್ನು ಗಮನಿಸೋಣ. ಶ್ವಾಸವನ್ನು ಗಮನಿಸ್ಕೊಳ್ಳಿ. ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಶ್ವಾಸವನ್ನು ಗಮನಿಸಿ.